ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಅದರ ಮೈತ್ರಿ ಪಡೆ ಮಾಡಿರುವಂತಹ ಕಮಾಲ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಯುಬಿಟಿ ಉದ್ಧವ್ ಠಾಕ್ರೆಯ ಶಿವಸೇನೆ ಮತ್ತು ಎಂಎನ್ಎಸ್ ಅಂದುಕೊಂಡ ಪ್ರಭಾವವನ್ನ ಬೀರುವಲ್ಲಿ ಈ ಚುನಾವಣೆಯಲ್ಲಿ ವಿಫಲರಾಗಿದ್ದಾರೆ. ಪದೇ ಪದೇ ಮೈತ್ರಿಯನ್ನು ಬದಲಾಯಿಸ್ತಾ ಇದ್ರು. ಮನ್ಸಿಗೆ ಬಂದಂಗೆ ಕಾಂಗ್ರೆಸ್ ಜೊತೆಗೆ ಒಂದ್ಸಲ, ಬಿಜೆಪಿ ಜೊತೆಗೆ ಒಂದ್ಸಲ, ಇಲ್ಲ ನಾವು ಸಪರೇಟ್ ಆಗಿ ಹೋಗ್ತೀವಿ ಅಂತ ಒಂದ್ಸಲ. ಹೀಗಾಗಿ ಇಷ್ಟೊಂದು ಫ್ಲೆಕ್ಸಿಬಿಲಿಟಿಯನ್ನ ಜನ ಒಪ್ಪಲ್ಲ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಠಾಕ್ರೆ ಟೀಮ್ ಅನ್ನ ಮಹಾರಾಷ್ಟ್ರದ ಮತದಾರ ನಂಬಿಲ್ಲ. ಮತ್ತೆ ಇವ್ರಿಗೂ ಕೂಡ ಹಣ ಮತ್ತು ಜನ ಬೆಂಬಲ, ಸಂಘಟನೆಯ ಬೆಂಬಲ ಬಿಜೆಪಿ ಜೊತೆಗೆ ಕಾಂಪಿಟೇಟ್ ಮಾಡೋ ರೀತಿ ಇರಲಿಲ್ಲ. ಇದೇ ಫ್ಯಾಕ್ಟು. ಒಂದು ಹಣದ ಪವರು ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣದ ಬಳಿ ಇತ್ತು, ಅಧಿಕಾರದ ಪವರ್ ಇತ್ತು. ಸೊ ಅವ್ರ ಜೊತೆಗೆ ಕಾಂಪಿಟೇಟ್ ಮಾಡುವಂತಹ ರಿಸೋರ್ಸ್ ಇವ್ರ ಹತ್ರ ಇರಲಿಲ್ಲ. ಮತ್ತೆ ಓವರ್ ಅಂಡ್ ಅಬೌವ್ ಬರೀ ಭಾಷೆ ಅಂತಾನೆ ಭಾಷೆಯಿಂದ ಶುರುವಾಗ್ತಾ ಇದ್ದ ಭಾಷೆಯ ತನಕನೇ ಬಂದು ಮುಗಿತಾ ಇತ್ತು. ಸೊ ಜನರಿಗೆ ಇವರೇನೋ ಮುಂಬೈಯನ್ನು ಇವರು ಮುಂದಿನ 5 ವರ್ಷಗಳಲ್ಲಿ ಹೇಗೆ ನೋಡ್ತಾರೆ, 6 ವರ್ಷಗಳಲ್ಲಿ ಹೇಗೆ ನೋಡ್ತಾರೆ ಅನ್ನುವಂತಹ ರೂಟ್ ಮ್ಯಾಪನ್ನು ಕನ್ವಿನ್ಸ್ ಮಾಡುವಲ್ಲೂ ಕೂಡ ವಿಫಲರಾದರು. ಆಮೇಲೆ ಮುಂಬೈನ ಹಾರ್ಡ್ ಕೋರ್ ಮುಂಬೈಯನ್ಸ್ ಯಾರಿದ್ದಾರೆ ಅವ್ರ ಕೈ ಹಿಡಿದಿದ್ದಾರೆ. ಬಟ್ ಇವರು ಅಧಿಕಾರಕ್ಕೆ ಬಂದರೆ ನಮ್ಮ ಕತೆ ಏನು ಅನ್ನುವಂತಹ ಭಯ ಇದ್ದಂತಹ ಮರಾಠಿ ಭಾಷಿಕರಲ್ಲದಂತಹ ಜನ ಇವ್ರಿಗೆ ಕೈ ಕೊಟ್ಟಿದ್ದಾರೆ. ಅದರ ಪರಿಣಾಮನೇ ಇವತ್ತಿನ ರಿಸಲ್ಟ್ನ ರಿಫ್ಲೆಕ್ಷನ್. ಈ ಟ್ರೆಂಡ್ನ ನೀವೇನು ಗಮನಿಸ್ತಾ ಇದ್ದೀರಾ? ನಾವು ಟ್ರೆಂಡ್ ಅಂತಲೇ ಕರಿತೀವಿ, ಯಾಕಂದರೆ ಅಧಿಕೃತ ಘೋಷಣೆ ಚುನಾವಣಾ ಆಯೋಗದಿಂದ ಆಗಬೇಕು. ಅಷ್ಟರಲ್ಲಾಗಲೇ ಸಂಭ್ರಮಾಚರಣೆಗಳು ಕೂಡ ಬಿಜೆಪಿ ಪಾರ್ಟಿ ಆಫೀಸ್ ಹತ್ರ ಕೂಡ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಂಭ್ರಮ ಕಾಣಿಸ್ತಾ ಇದೆ, ಯಾಕಂದರೆ ಇವ್ರದ್ದು ಇನ್ನೇನು ಜೂನ್ ಅಷ್ಟೊತ್ತಿಗೆ ಎಲೆಕ್ಷನ್ ಇವ್ರದ್ದು ಮುಗಿಬೇಕು. ಬಿಜೆಪಿ ಬೆಂಗಳೂರಿನಲ್ಲಿ ಅಪ್ಪರ್ ಹ್ಯಾಂಡ್ ಸಾಧಿಸ್ತಾ ಬರ್ತಾ ಇದೆ. ಅದೇ ಟ್ರೆಂಡನ್ನು ಇವ್ರು ಕಂಟಿನ್ಯೂ ಮಾಡ್ಕೊಳ್ತಾರಾ ಇಲ್ವಾ, ಬಿಜೆಪಿಯ ಹೆಚ್ಚಿನ ಕಾರ್ಪೊರೇಟರ್ಸ್ ಬರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿನ ಒಂದು ಗೆಲುವು ಇವರಲ್ಲಿ ಒಂದು ಮಂದಹಾಸವನ್ನು ತರ್ತಾ ಇದೆ, ಇವರಲ್ಲಿ ಒಂದು ಜೋಶನ್ನು ತರ್ತಾ ಇದೆ. ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು ಬಿಜೆಪಿ ನಾಯಕರ ಸಂಭ್ರಮ. ಅಲ್ಲಿಗೇನು ಸಂಬಂಧ ಅಂತ ಕೇಳಿದ್ರೆ ಇವರು ನೆಕ್ಸ್ಟ್ ರಿಸಲ್ಟ್ ರೆಡಿ ಆಗ್ತಾ ಇದ್ದಾರೆ. ಇವ್ರಿಗೂ ಒಂದು ಆಸೆ, ಹೋಪ್ ಹುಟ್ಟಿರುತ್ತೆ. ಯಾಕಂದರೆ ಈ ಮುಂಬೈ ಮಹಾನಗರ ಪಾಲಿಕೆಯನ್ನು ಡಿಸೈಡ್ ಮಾಡಿದವ್ರು ಯಾರು? ಅಲ್ಲಿನ ಅರ್ಬನ್ ವೋಟರ್ಸು. ಸೊ ಇಲ್ಲೂ ನಮ್ಮ ಬೆಂಗಳೂರಿನವರು ನಮ್ಮ ಕೈ ಹಿಡಿತಾರೆ ಅನ್ನೋದು ಇವ್ರ ಭರವಸೆ. ಇದು ಬೆಂಗಳೂರಿನ ಬಿಜೆಪಿಯ ಕಚೇರಿ ಮುಂಭಾಗ ನಡೀತಾ ಇರುವಂತಹ ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ ರೀತಿ ಸಂಭ್ರಮಾಚರಣೆ ಮಹಾರಾಷ್ಟ್ರದ ಗಲ್ಲಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ.